ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ ಅಜ್ಜಿ. ಏನೋ ಅನ್ಕೊಂಡು ಇನ್ನೇನೋ ಯಾಕೆ ಕುಡಿದ್ರಿ? ನಾವೆಲ್ಲ ಇರ್ಲಿಲ್ವಾ? ಒಂದು ಗಳಿಗೆ ನಮ್ಮನ್ನು ಕೇಳಿದ್ದಿದ್ರೆ ನಾವೇ ನಿಮಗೆ ಔಷಧಿ ಕೊಡ್ತಿರ್ಲಿಲ್ವಾ? ನೋಡಜ್ಜಿ, ಅಪ್ಪನ ಎಣ್ಣೆ ಖಾಲಿ ಆಗೋಗಿದೆ, ದೀಪ ಹಚ್ಚಕ್ಕೆ ಎಣ್ಣೆ ಬೇಕು ಅಂದರೆ ಇರೋದ್ರಲ್ಲೇ ಹಚ್ಚು ಅಂತಾರೆ. ಎಣ್ಣೆನೇ ಇಲ್ಲದೆ ನಾನು ದೀಪ ಹೇಗೆ ಹಚ್ಚಲಿ? ನಿಮ್ಗೇನಾಗಿದೆ ಅಜ್ಜಿ? ನಿಮ್ಗೇನೂ ಆಗಲ್ಲ. ನೀವೀಗ್ಲೂ ಗಟ್ಮುಟ್ಟು ಗುಂಡ್ಕಲ್ ಥರ ಇದ್ದೀರಾ. ನೀವು 100 ವರ್ಷ ಆಯಸ್ ಪಡ್ಕೊಂಡು ಬಂದಿದ್ದೀರಾ. ಒಂದು ವೇಳೆ ನಾವು ಸತ್ರು, ನೀನು ಈ ಮನೆ ದೀಪ, ನಂದು ಹೋಗುವಂತ ಮಾತು ಹೇಳ್ಬೇಡ ಕಣೆ. ಸರಿ ಅಜ್ಜಿ, ನಾನು, ನೀವು, ಅಪ್ಪ, ಅಮ್ಮ, ಬಂಗಾರಿ ಎಲ್ಲರೂ 100 ಕಾಲ ಸುಖವಾಗಿ ಬದುಕ್ತೀವಿ. ಸರಿನಾ? ಜಾಜಿಗೆ ತೊಂದರೆ ಕೊಡೋಕೆ ಯಾರು ಬರ್ತಾರೆ ನಾನು ನೋಡೇ ಬಿಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಇತ್ತೀಚೆಗೆ ನೀವು ಅಪ್ಪನ ಹಾಗೆ ಆಡ್ತಿದ್ದೀರಾ. ತುಂಬಾ ಮೆತ್ತಗಾಗ್ಬಿಟ್ಟಿದ್ದೀರಾ. ನೋವು ನಮ್ಮನ್ನ ಮೆತ್ತಗೆ ಮಾಡಿಬಿಡುತ್ತೆ ಜಾಜಿ. ಆದ್ರೆ ನನ್ಗೆ ಆ ಹಳೆ ಪೈಲ್ವಾನ್ ಅಜ್ಜಿನೇ ಇಷ್ಟ. ನೀವ್ ಎಲ್ರಿಗೂ ಬೈಕೊಂಡು ಗದರ್ಕೊಂಡಿದ್ರೇನೆ ಸರಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ. ಮಣಿಕಂಠ